ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಳಿನಾ ಸ್ಕಂದ ಕಿಚನ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಯನ್ನ ಉಡ್ಸೋದಕ್ಕೆ ಯಾವ ರೀತಿ ನಾವು ಈಸಿಯಾಗಿ ಫೋಲ್ಡ್ ಮಾಡ್ಕೋಬಹುದು, ಹಣ ಕೊಟ್ಟು ಆಚೆಯಿಂದ ಫೋಲ್ಡ್ ಮಾಡಿಸ್ಕೊಳೋದ್ರ ಬದಲಾಗಿ ಮನೆಯಲ್ಲಿ ನಾವು ಯಾವ ರೀತಿ ತುಂಬಾನೇ ಈಸಿಯಾಗಿ ಮಾಡ್ಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನ ಪೂರ್ತಿ ಈ ರೀತಿ ಬಿಚ್ಚಿಬಿಟ್ಟು ಪಲ್ಲು ಸೈಡ್ ಇಂದ ನನ್ನ ಕೈಯಲ್ಲಿ ಒಂದು ಮಾರಷ್ಟು ಸೀರೆಯನ್ನ ಈ ರೀತಿ ಮೆಜರ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಒಂದು ಮಾರ್ ಅಥವಾ ಒಂದು ಕಾಲ್ ಮಾರಷ್ಟು. ಒಂದು ಕಾಲ್ ಮಾರೆಲ್ಲ ಯಾವಾಗ ಬೇಕಾಗುತ್ತೆ ನಿಮ್ಗೆ ಅಂದ್ರೆ, ನೀವು ಮದುವಣಗಿತ್ತಿ ಸ್ಟೈಲ್ ಅಲ್ಲಿ ಅಥವಾ ಟೆಂಪಲ್ ಸ್ಟೈಲ್ ಅಲ್ಲಿ, ಬೇರೆ ಬೇರೆ ರೀತಿ ಸ್ವಲ್ಪ ದರ್ಬಾರ್ ಸ್ಟೈಲ್ ಅಲ್ಲಿ, ಮತ್ತೆ ಸೆರಗು ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಟು ಮುಂದೆ ಎಲ್ಲ ನೀವು ಸೆರಗನ್ನ ಹಾಕ್ತೀನಿ ಅಂದಾಗ ನಿಮ್ಗೆ ಒಂದು ಕಾಲ್ ಮಾರಷ್ಟು ಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ಕರೆಕ್ಟ್ ಆಗಿ ನಿಮ್ಮ ಕೈಯಲ್ಲಿ ಒಂದು ಮಾರಷ್ಟು ಸೀರೆಯನ್ನ ಅಳತೆ ಮಾಡಿ ತಗೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಆಗುತ್ತೆ. ನಾರ್ಮಲ್ ಆಗಿ ಸಿಂಪಲ್ ಆಗಿ ಉಡಿಸ್ತೀನಿ ಅಂದ್ರೆ ನಿಮ್ ಕೈಯಲ್ಲಿ ಒಂದು ಮಾರಷ್ಟು ಸೀರೆಯನ್ನ ಅಳತೆ ಮಾಡಿ ಅಲ್ಲಿಗೆ ಒಂದು ಪಿನ್ ಅನ್ನ ಹಾಕಿ, ಇವಾಗ ಸೀರೆಯನ್ನ ನೋಡಿ ನಾವು ಯಾವ ಕಡೆಯಿಂದ ಉಡ್ಕೊಂತೀವೋ ಆ ಕಡೆಯಿಂದ ನಾನು ಫಸ್ಟ್ ಕೈಯಲ್ಲಿ ಮೆಜರ್ ಮಾಡ್ಬಿಟ್ಟು ಒಂದು ಮಾರಷ್ಟು ಪಲ್ಲು ಸೈಡ್ ಅಲ್ಲಿ ಒಂದು ಪಿನ್ ಅನ್ನ ಹಾಕಿ ಇಟ್ಕೋಬೇಕು. ಆಮೇಲೆ ಈ ರೀತಿ ನಾವು ಸೀರೆ ಯಾವ ಕಡೆಯಿಂದ ಉಡ್ತೀವಿ ನೋಡಿ ಆ ಕಡೆಯಿಂದ ಈ ರೀತಿ ಒಂದು ನಮ್ಮ ಬೆರಳಲ್ಲಿ ಎಷ್ಟು ಒಂದು 3 ಇಂಚು ಅಥವಾ ಒಂದು 3.5 ಇಂಚಷ್ಟು ಅಗಲವಾಗಿ ಈ ರೀತಿ ಎರಡೂ ಬಾರ್ಡರ್ ಅಲ್ಲಿ ಎರಡೂ ಕೈಯನ್ನ ಇಟ್ಕೊಂಡ್ಬಿಟ್ಟು ನರಿಗೆಗಳನ್ನ ಮಾಡ್ತಾ ಹೋಗ್ಬೇಕು. ಕೈಯಲ್ಲಿ ನರಿಗೆಗಳೇನಾದ್ರೂ ಜಾಸ್ತಿ ಆಗ್ತಾ ಇದೆ, ನಿಲ್ತಾ ಇಲ್ಲ, ಜಾರ್ತಾ ಇದೆ ಅಂದಾಗ ನೀವು ಸ್ವಲ್ಪ ನರಿಗೆಗಳಾದ ತಕ್ಷಣ ಒಂದು ಸೇಫ್ಟಿ ಪಿನ್ ಅನ್ನ ತಗೊಂಡ್ಲಿ. ಸೇಫ್ಟಿ ಪಿನ್ ಅನ್ನ ತಗೊಂಡ್ಬಿಟ್ಟು ಬಾರ್ಡರ್ಗಿಂತ ಮೇಲೆ, ಬಾರ್ಡರ್ಗೆ ಪಿನ್ ಹಾಕ್ಬೇಡಿ, ಬಾರ್ಡರ್ ಇಂದ ಮೇಲೆ ಇರುವಂತ ಸೀರೆ ಏನಿದೆ ನೋಡಿ ಅಲ್ಲಿಗೆ ಒಂದೊಂದೇ ನರಿಗೆಗಳನ್ನ ಈ ರೀತಿ ಪಿನ್ ಒಳಗಡೆ ಸೇರಿಸ್ತಾ ಬನ್ನಿ. ಆವಾಗ ಯಾವುದೇ ನರಿಗೆಗಳು ಸಹ ನಿಮಗೆ ಮಿಸ್ ಆಗೋದಿಲ್ಲ. ಅದರಲ್ಲೂ ನೀವು ನರಿಗೆಗಳನ್ನ ಮಾಡ್ಬೇಕಾದ್ರೆ 1 2 3 ಅಂತ ಈ ತರ ಎಣಿಸ್ಕೊಂಡ್ಬಿಡಿ. ಅವಾಗ ಎಷ್ಟು ನರಿಗೆ ಇದಾವೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ, ಅವಾಗ ಪಿನ್ ಒಳಗೆ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಎಣಿಸ್ಬಿಟ್ಟು ಎರಡೂ ಸೈಡ್ ಅಲ್ಲಿ ಬಾರ್ಡರ್ ಇಂದ ಸ್ವಲ್ಪ ಮೇಲ್ಭಾಗಕ್ಕೆ ಇದೇ ರೀತಿ ಪಿನ್ಗಳನ್ನ ಹಾಕೊಳ್ಳಿ. ಪಿನ್ ಹಾಕೋದಕ್ಕೆ ಏನಾದ್ರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಟ್ಟೆ ಕ್ಲಿಪ್ಗಳಿರುತ್ತಲ್ವಾ, ಆ ಬಟ್ಟೆ ಕ್ಲಿಪ್ಗಳನ್ನು ಸಹ ಹಾಕಬಹುದು. ಪಿನ್ಗಳು ಆದಷ್ಟು ಹೊಸ ಪಿನ್ ಅನ್ನ ಯೂಸ್ ಮಾಡಿ. ಆ ಸೀರೆ ಹೊಸದಾಗಿರುತ್ತಲ್ವಾ, ಹಳೆ ಪಿನ್ಗಳಾದ್ರೆ ಗಟ್ಟಿ, ಕೆಲವೊಂದು ಬಾರ್ಡರ್ ಸೀರೆಗಳು ತುಂಬಾ ಸ್ವಲ್ಪ ರಫ್ ಇತ್ತು ಅಂದ್ರೆ ಚುಚ್ಬೇಕಾದ್ರೆ ಸೀರೆಗಳು ಸಹ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನೀವು ಹೊಸ ಪಿನ್ಗಳನ್ನ ತಗೊಂಡ್ರೆ ಪಿನ್ ಶಾರ್ಪ್ ಆಗಿರುತ್ತೆ, ಯಾವುದೇ ರೀತಿ ಸೀರೆ ಡ್ಯಾಮೇಜ್ ಆಗಲ್ಲ. ಪಿನ್ ಹಾಕಿದ ನಂತರ ನೋಡಿ ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲಿ ಮುಂದಿನ ನರಿಗೆಗಳನ್ನು ನಾನು ಹಾಗೇನೆ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ನಾವು ಪಿನ್ ಫಸ್ಟ್ ನಾವು ಪಲ್ಲು ಸೈಡ್ ಅಲ್ಲಿ ಅಳತೆ ಮಾಡಿ ಏನು ಪಿನ್ ಹಾಕಿಟ್ಟಿದೀವಿ ನೋಡಿ ಅದು ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಬಂದಿದೆ. ಇವಾಗ ನಾನು ಅಲ್ಲಿಗೆ ನರಿಗೆಗಳನ್ನ ಸ್ಟಾಪ್ ಮಾಡ್ಕೊಳ್ತೀನಿ. ಸ್ಟಾಪ್ ಮಾಡ್ಬಿಟ್ಟು ಈಗ ಅಲ್ಲಿಗೆ ಮತ್ತೆ ನಾನು ಮೊದಲೇ ಏನು ಪಿನ್ ಹಾಕಿಟ್ಟಿದ್ದೆ ನೋಡಿ ಅದೇ ಪಿನ್ ಅನ್ನ ಓಪನ್ ಮಾಡಿ ಈಗ ಮತ್ತೆ ಮಾಡಿರುವಂತ ನರಿಗೆಗಳನ್ನ ಇವಾಗ ಅದೇ ಪಿನ್ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎರಡೂ ಕಡೆ ಆ ಪಿನ್ಗಳಿಗೆ ಈ ರೀತಿ ಮೊದಲು ಮಾಡಿದ ನರಿಗೆಗಳಿಗೆ ಮಿಕ್ಕಿರುವಂತ ನರಿಗೆಗಳನ್ನ ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಪಿನ್ ಹಾಕೊಂಡ್ಬಿಟ್ರಾಯ್ತು. ಸ್ವಲ್ಪನೂ ಸಹ ಸೀರೆ ನಿಮ್ಗೆ ಉಡ್ಸ್ಬೇಕಾದ್ರೆ ಎಲ್ಲೂ ಸಹ ಜಾರೋದು ಇಲ್ಲ. ಹಾಗೆ ತುಂಬಾನೇ ಕಂಫರ್ಟ್ ಆಗಿರುತ್ತೆ ಉಡ್ಸ್ಬೇಕಾದ್ರೆ. ನಿಮ್ಗೆ ಅಲ್ಲಿ ಜಾರ್ತಾ ಇದೆ, ಅಲ್ಲಿ ಇಟ್ಕೋಬೇಕು, ಇಲ್ಲಿ ಪಿನ್ ಹಾಕ್ಬೇಕು ಅನ್ನೋ ತರ ಏನು ಇರೋದಿಲ್ಲ. ಅದೇ ರೀತಿ ಮಧ್ಯೆನೂ ಸಹ ನಾನು ಆ ನರಿಗೆಗಳನ್ನ ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲಿ ಆ ನರಿಗೆಗಳನ್ನೆಲ್ಲ ನೋಡಿ ಈ ರೀತಿ ಜೋಡಿಸ್ಬಿಟ್ಟು ನಾನಿಲ್ಲಿ ಮಧ್ಯೆ ಒಂದು ಬಟ್ಟೆ ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಸೀರೆಯ ಮಧ್ಯ ಭಾಗಕ್ಕೆ. ಈ ರೀತಿ ಮಧ್ಯ ಭಾಗಕ್ಕೆ ಹಾಕಿಟ್ಬಿಟ್ರೆ ನಮ್ಗೆ ಆ ಅಳತೆನೂ ಸಹ ಕರೆಕ್ಟ್ ಆಗಿ ಸಿಗುತ್ತೆ ನಮ್ಗೆ ಉಡ್ಸ್ಬೇಕಾದ್ರೆ. ಎರಡೂ ಕಡೆ ಈಕ್ವಲ್ ಆಗಿ ಸೀರೆ ಏನಾದ್ರು ಬಿಡ್ಬೇಕು ಅಂದ್ರೆ ಮಧ್ಯ ಭಾಗಕ್ಕೆ ಈ ತರ ಮಧ್ಯ ಭಾಗಕ್ಕೆ ಒಂದು ಪಿನ್ ಅಥವಾ ಬಟ್ಟೆ ಕ್ಲಿಪ್ ಅನ್ನ ಹಾಕಿ ಇಟ್ಕೊಂಡಿದ್ರೆ ಅಲ್ಲೂ ಸಹ ಕರೆಕ್ಟ್ ಆಗಿ ಮೆಜರ್ ಗೊತ್ತಾಗುತ್ತೆ. ಇವಾಗ ಸೀರೆಯನ್ನ ಪೂರ್ತಿಯಾಗಿ ಎರಡು ಕಡೆ ಪಿನ್ ಹಾಕಿರುವಂತ ಸೀರೆಯನ್ನ ತೋರಿಸ್ತಾ ಇದ್ದೀನಿ, ನಾನು ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಬಲಗೈಯಲ್ಲಿರೋ ಭಾಗ ಬಂದ್ಬಿಟ್ಟು ಸೀರೆ ಭಾಗ ನಾವು ಪಾಲ್ಸ್ ಹಾಕ್ಸ್ತೀವಲ್ಲ ಆ ಕಡೆದು. ಈಗ ಎಡಗೈ ಕಡೆ ಇರುವಂತದ್ದು ಮೇಲ್ಭಾಗ, ಸೀರೆಯ ಮೇಲ್ ಬಾರ್ಡ್ರು. ಯಾವಾಗ್ಲೂ ನಾವು ಬಲಗೈ ಕಡೆ ಬಾರ್ಡ್ರ ಹಚ್ಚುತ್ತೀವಲ್ಲ ಆ ಕಡೆ ಸೀರೆಯನ್ನು ಹಾಕೊಂಡಿರ್ಬೇಕು. ಎಡಗೈ ಕಡೆ ಇನ್ನ ಸೀರೆ ಮೇಲ್ಭಾಗದ ಏನ್ ಬಾರ್ಡರ್ ಐತೆ ನೋಡಿ ಅದನ್ನ ಈ ಕಡೆ ಎಡಗೈ ಕಡೆ ಹಾಕೊಂಡಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಆ ನರಿಗೆಗಳು ಬಂದಿರುತ್ತೆ ಅಂತೇಳಿ. ಇದೇ ರೀತಿ ನೀವು ನೀಟಾಗಿ ನರಿಗೆಗಳನ್ನ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತರ ಇಷ್ಟ ಬೇಕಾಗುತ್ತೋ ನಿಮ್ಗೆ ಅದೇ ತರ ಡಿಸೈನ್ ಅಲ್ಲಿ ಆರಾಮಾಗಿ ನೀವು ಸೀರೆಯನ್ನ ಉಡ್ಸ್ಕೋಬಹುದು. ಇವಾಗ ಸೀರೆಯನ್ನೆಲ್ಲ ಈ ರೀತಿ ಆ ನರಿಗೆಗಳನ್ನೆಲ್ಲ ಪಿನ್ ಎಲ್ಲ ಹಾಕಿಟ್ಟಾದ್ಮೇಲೆ ಇದನ್ನ ನಾನು ಕರೆಕ್ಟ್ ಆಗಿ ನನ್ನ ಎಡಗೈ ಸೈಡ್ ಅಲ್ಲಿ ಸೀರೆಯನ್ನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಎಡಗೈ ಭಾಗಕ್ಕೆ ಈ ಸೀರೆಯನ್ನ ಇಟ್ಕೊಳ್ಳಿ.
ಮಧ್ಯೆ ಏನ್ ನಾವು ನರಿಗೆಗಳನ್ನ ಮಾಡಿ ಪಿನ್ ಹಾಕಿಟ್ಟಿದೀವಿ ನೋಡಿ ಅದನ್ನ. ಆಮೇಲೆ ಈ ಪಲ್ಲು ಸೈಡ್ ಅಲ್ಲಿ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಅಗಲ ಬೇಕೋ ಅಥವಾ ಯಾವ ತರ ಬೇಕು, ಚಿಕ್ಕದಾಗ್ ಬೇಕು ಅದಕ್ಕೆ ತಕ್ಕಾಗಿ ನೀವು ಫಸ್ಟ್ ಒಂದ್ ನರಿಗೆಯನ್ನ ಮಾಡ್ಕೊಂಡ್ರೆ ಅದೇ ಮೆಜರ್ಮೆಂಟಿಗೆ ಎಲ್ಲಾ ನರಿಗೆಗಳನ್ನ ಮಾಡ್ಕೋಬಹುದು. ಹೊಸ ಸೀರೆ ಏನಾದ್ರು ಆಗಿದ್ರೆ ಸ್ವಲ್ಪ ಫಸ್ಟ್ ನರಿಗೆ ನಿಮ್ಗೆ ಸ್ವಲ್ಪ ಕೂರೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಆ ಒಂದು ನರಿಗೆ ಮಾಡ್ಬಿಟ್ಟು ನೀಟಾಗಿ ಕೈಯಿಂದ ರಫ್ ಮಾಡ್ಕೊಂಡ್ಬಿಡಿ. ಎರಡು ಕೈಯಿಂದ ಒಂದ್ ಕಡೆಯಿಂದ ಈ ತರ ಕೈಯಲ್ಲಿ ಉಜ್ಬಿಟ್ಟು ನೀಟಾಗಿ ಒಂದು ನರಿಗೆ ನೀಟಾಗಿ ಕೂರ್ತು ಅಂದ್ರೆ ಅದೇ ಮೆಜರ್ಮೆಂಟಿಗೆ ತಕ್ಕಾಗಿ ಎಲ್ಲಾ ನರಿಗೆಗಳು ನೀಟಾಗಿ ಬರುತ್ತೆ. ಆಮೇಲೆ ಇಲ್ಲೂ ಅಷ್ಟೇ ಎಲ್ಲಾ ನರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಸೇಫ್ಟಿ ಪಿನ್ ಅಥವಾ ಗುಂಡ್ ಪಿನ್ ಅನ್ನ ಈಗ ಮೇಲ್ ನರಿಗೆ ಏನಿದೆ ನೋಡಿ ಅದಕ್ಕೆ ಹಾಕ್ಬೇಡಿ, ಅದರ ಕೆಳಗಿಂದ ಹಾಕಿ. ನೀವು ಪೂರ್ತಿ ನಾವು ಸೀರೆ ಉಡ್ಕೋಬೇಕಾದ್ರೆ ಹೇಗೆ ಪಿನ್ ಅನ್ನ ಒಳಗಿಂದ ಹಾಕಿರ್ತೀವಿ ನೋಡಿ ಆ ರೀತಿ ಹಾಕೊಳ್ಳಿ. ಅವಾಗ ನಿಮ್ಗೆ ಸೀರೆ ಉಡಿಸಿದಾಗ ಎಲ್ಲೂ ಸಹ ನೀವು ಪಿನ್ ಹಾಕಿದಿರಿ ಅನ್ನೋದು ಕಾಣೋದಿಲ್ಲ, ನೀಟಾಗಿರುತ್ತೆ. ಇದೇ ರೀತಿ ಒಂದ್ ಸ್ವಲ್ಪ ಸ್ವಲ್ಪ ದೂರಕ್ಕೇನೆ ಒಂದು ಸೇಫ್ಟಿ ಪಿನ್ ಅಥವಾ ಗುಂಡ್ ಪಿನ್ ಅನ್ನ ಹಾಕೊಳ್ಳಿ. ಅವಾಗ ನೀಟಾಗಿ ನರಿಗೆಗಳು ಕೂತಿರುತ್ತೆ. ಇದೇ ರೀತಿ ನೀವು ಹಬ್ಬದ ದಿವಸ ಹಿಂದಿನ ದಿನ ಆಗಿರ್ಬೋದು ಅಥವಾ ಒಂದ್ 2-3 ದಿನ ಹಿಂದಿನ ದಿನ ಈ ರೀತಿ ನೀಟಾಗಿ ಪಿನ್ಗಳಾಕಿ ಇಟ್ಬಿಟ್ರಿ ಅಂದ್ರೆ ಯಾವುದೇ ಐರನ್ನು ಸಹ ಬೇಡ. ನೀಟಾಗಿ ಸೀರೆ ಪಿನ್ಗಳನ್ನೆಲ್ಲ ನೀಟಾಗಿ ಹಾಕಿ ಇಟ್ಟು ನೀಟಾಗಿ ಪ್ಯಾಕ್ ಮಾಡಿ ನಾವು ಇಟ್ಬಿಟ್ವಿ ಅಂದ್ರೆ ಹಬ್ಬದ ದಿನ ನಿಮ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಸೀರೆನ ಉಡ್ಸೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಸ್ವಲ್ಪ ಸ್ವಲ್ಪ ದೂರಕ್ಕೇನೆ ಒಂದೊಂದು ಸೇಫ್ಟಿ ಪಿನ್ ಅನ್ನ ನೀಟಾಗಿ ನಾನು ಹಾಕೊಳ್ತಾ ಇದ್ದೀನಿ. ನಾನು ಈ ಸೀರೆಯನ್ನ ಮಡ್ಚಿದ್ದು ಮಧುಬನಗಿತ್ತಿ ಸ್ಯಾರಿ ಡ್ರಾಪಿಂಗ್ ಮಾಡೋದಕ್ಕೆ ಅಂತ ಇದನ್ನ ಮಡ್ಚ್ಕೊಂಡಿದ್ದೆ. ಹಾಗೇನೆ ನೀವು ಯಾವ ರೀತಿ ಬೇಕೋ ಇದೇ ಸೇಮ್ ಎಲ್ಲಾ ನೀವು ಸ್ಯಾರಿ ಡ್ರಾಪಿಂಗು ಇದೇ ರೀತಿ ಮಡ್ಚ್ಕೊಂಡ್ಬಿಟ್ಟು ಉಡ್ಸೋ ಅಂತದ್ದು. ಒಂದೇ ಬಿಂದಿಗೆ ಇಟ್ಟು ಉಡ್ಸಿದ್ರು ಸಹ ಸಿಂಪಲ್ ಆಗಿ ಇದೇ ರೀತಿ ಉಡ್ಸ್ಬೋದು, ಅಥವಾ 2 ಬಿಂದಿಗೆ ಇಡ್ತಿರೋ ಅಥವಾ ಕೆಳಗೊಂದು ಪಾತ್ರೆ ಇಟ್ಬಿಟ್ಟು ಮೇಲೊಂದು ಬಿಂದಿಗೆ ಇಟ್ಟು ಉಡ್ಸೋದಾದ್ರೂ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಉಡ್ಸ್ಕೋಬಹುದು. ಇವಾಗ ಈಗ ಸ್ವಲ್ಪ ದೂರ ಇನ್ನೇನ್ ಪಿನ್ ಹಾಕಿದ್ದೆ ನೋಡಿ ನಾನು ಅಲ್ಲೇ ತನಕ ನಾನು ಪೂರ್ತಿಯಾಗಿ ಈ ರೀತಿ ಪಲ್ಲು ಸೈಡಿನ ನರಿಗೆಗಳನ್ನ ಎಲ್ಲ ಮರ್ಚ್ಬಿಟ್ಟು ಸ್ವಲ್ಪ ಒಂದು 1/4 ಮೀಟರ್ ಸೀರೆಯನ್ನ ಅಲ್ಲಿ ಬಿಟ್ಟಿದ್ದೀನಿ. ಯಾಕೆಂದ್ರೆ ಸೆರಗನ್ನ ನಾವು ಬಿಂದಿಗೆ ಮೇಲೆ ಹಾಕಿ ಈ ತರ ಎಲ್ಲ ಹಿಂದೆಗಡೆಯಿಂದ ತಗೊಂಡಾಗ ಸ್ವಲ್ಪ ಎಕ್ಸ್ಟ್ರಾ ನಮ್ಗೆ ಬಟ್ಟೆ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಒಂದು 1/4 ಮೀಟರ್ ಸೀರೆಯನ್ನ ಬಿಟ್ಬಿಟ್ಟು ಇವಾಗ ಮುಂದಿನ ಈ ಕಡೆ ಪಲ್ಲು ಸೈಡ್ ಎಲ್ಲಾ ನರಿಗೆಗಳನ್ನ ಮಾಡಿಟ್ಟಿದ್ದೀನಿ. ಇವಾಗ ಮಡ್ಚಿ ಇಡೋದಕ್ಕೋಸ್ಕರ ಅಲ್ಲಿ 1/4 ಮೀಟರ್ ಬಿಟ್ಟಿದ್ನಲ್ವಾ ಅದನ್ನು ಸಹ ಈ ರೀತಿ ನರಿಗೆಗಳನ್ನ ಹಿಂಗ್ ಮಾಡ್ಬಿಟ್ಟು ನೋಡಿ ಈ ರೀತಿ ಫಸ್ಟ್ ಮಾಡಿಟ್ಟಂತಹ ನರಿಗೆಗಳ ಮೇಲೆ ಈ ರೀತಿ ಮಡ್ಚ್ಬಿಟ್ಟು ನೀಟಾಗಿ ಸೀರೆ ಮೇಲೆ ಈ ಕಡೆಯಿಂದ ನರಿಗೆಗಳನ್ನ ಪೂರ್ತಿಯಾಗಿ ಜೋಡಿಸಿ ಇಟ್ರಾಯ್ತು. ಹಾಗೆ ಮಿಕ್ಕಿರುವಂತ ಪಲ್ಲು ಸೈಡ್ ಸೀರೆನೂ ಸಹ ಈ ರೀತಿ ಅದೇ ಸೇಮ್ ಸೀರೆ ಮೇಲೆ ಈ ರೀತಿ ಹಾಕಿ ಇಡ್ತಾ ಇದೀನಿ ನಾನು. ಈ ತರ ಮಡ್ಚ್ಬಿಟ್ಟು ಒಂದು ಆಂಗರ್ಗಾದ್ರೂ ಸಹ ನೀವು ಹಾಕಿ ನೀಟಾಗಿ ಎತ್ತಿಡ್ಬೋದು. ಇಲ್ಲ ಅಂದ್ರೆ ನೋಡಿ ಈ ರೀತಿ ಒಂದು ಸೀರೆಯ ಭಾಗದಿಂದ ಇನ್ನೊಂದು ಸೀರೆಯ ಭಾಗದ ಮೇಲೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಕವರ್ ಅಲ್ಲಿ ಹಾಕಿಟ್ಟು ಸಹ ನೀಟಾಗಿ ಇರುತ್ತೆ. ಅಥವಾ ಬೇಡ ನಮ್ಗೆ ಹಾಗೆ ಒಂದು ದಾರ ಕಟ್ಬಿಟ್ಟು ಇಡ್ತೀನಿ ನೀವು ಅಂದ್ರೆ ಈ ರೀತಿ ನೋಡಿ ಕರೆಕ್ಟ್ ಆಗಿ ಬಾರ್ಡರ್ಗಳು ಎಲ್ಲಿದೆ ನೋಡಿ ಆ ಬಾರ್ಡ್ರಿಂದ ಮೇಲೆ ಒಂದು 1/2 ಇಂಚು ಮೇಲೆ ಭಾಗಕ್ಕೆ ಒಂದು ದಾರವನ್ನ ಕಟ್ಟು ಸಹ ಇಡ್ಬೋದು. ಅವಾಗ ಯಾವುದೇ ರೀತಿಯ ಬಾರ್ಡರ್ ಇರುವಂತ ನರಿಗೆಗಳು ಸ್ವಲ್ಪನೂ ಸಹ ಎಲ್ಲೂ ಸುಕ್ಕು ಆಗೋದಿಲ್ಲ, ಮತ್ತೆ ಯಾವುದೇ ರೀತಿ ಮಡ್ಚೋದು ಇಲ್ಲ. ನಿಮ್ಗೆ ಹೇಗ್ ಅನುಕೂಲ ನೀವು ಆ ರೀತಿ ಮಡ್ಚಿ ಇಡ್ಬೋದು. ಒಂದು ಕವರ್ ಅಲ್ಲಾದ್ರೂ ಆಯ್ತು, ಈ ರೀತಿ ಒಂದು ದಾರವನ್ನ ಕಟ್ಬಿಟ್ಟಾದ್ರೂ ಆಯ್ತು, ಅಥವಾ ಒಂದು ಆಂಗರ್ ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ಒಂದ್ ಕಡೆ ಒಂದು ಪ್ಲೇಸ್ ಮಾಡಿ ಇಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆಲ್ಲ ಪ್ಲೀಸ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವರಮಹಾಲಕ್ಷ್ಮಿ ಸೀರೆಗಳನ್ನ ಉಡ್ಸೋ ವಿಡಿಯೋಗಳು ಬರ್ತಾ ಇದೆ ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ.